ನಿಮಗೆ ಬಾನು ಮುಷ್ತಾಕ್ ಅವರನ್ನ ಕರೆದಿರೋದನ್ನ ಸ್ವಾಗತಿಸ್ತೀರಾ? ದಿ ಸೇಮ್ ಟೈಮ್ ನೀವು ಬುಕರ್ ಪ್ರಶಸ್ತಿಯನ್ನ ಪಡೆದಿರುವುದೇ ಅರ್ಹತೆ ಎಂದು ಭಾವಿಸಿದರೆ ಇವರು ದೀಪಾ ಅವ್ರನ್ನು ಕರೀರಿ ಅಂತ. ಹೌದಾ? ನಾನ್ ಹೇಳ್ತಾ ಇರೋದ್ರಿಂದ ನೀವು ನಾಡ ಪೂಜೆಗೆ ನೀವು ಮೇಡಮ್ ಇಲ್ಲಿ ಒಂದು ಕಾಂಟ್ರವರ್ಸಿ ಮಾಡಿದ್ರು ನಮ್ಮ ನಾಡ ಅರಸರುಗಳು. ಏನ್ ಮಾಡ್ಬಿಟ್ರು, ಅದು ಧಾರ್ಮಿಕ ದಟ್ ಇಸ್ ಹಿಂದೂಗಳ ಪ್ರಾಪರ್ಟಿ ಅಲ್ಲ ಅಂತಂದ್ರು. ಇವತ್ತಿಂದಲ್ಲ, ಅದು ಈ ಧರ್ಮದ ಸಂಚಯನ ಆಗಿದ್ದು ಭಾರತ ದೇಶಕ್ಕೆ ಕೆಲವೇ ಶತಮಾನಗಳ ಹಿಂದೆ. ಆ ನಾಡ ಹಬ್ಬ ನಡೀತಾ ಇರೋದು ಸಾವಿರಾರು ವರ್ಷಗಳ ಹಿಂದೆ. ಮೈಸೂರು ಸಾಮ್ರಾಜ್ಯ ಸೃಷ್ಟಿ ಆದ್ಮೇಲೆ ಯದುವಕುಲ ಸಾಮ್ರಾಜ್ಯ ಸೃಷ್ಟಿ ಆದ್ಮೇಲೆ ನಾಡ ಹಬ್ಬ ಹಿಂದೂಗಳಿಗಷ್ಟೇ ಸೀಮಿತ. ಅವ್ರು ಏನಂದ್ರು, ಹಿಂದೂಗಳ ಆಸ್ತಿ ಅಲ್ಲ ಅಂತಂದ್ರು. ಹಿಂದೂಗಳ ಆಸ್ತಿ ಅಲ್ಲ ಅಂತಂದ್ರು ಅವರು. ಸರ್ಕಾರ ಫಂಡ್ ರಿಲೀಸ್ ಒಂದು ಪ್ರಶ್ನೆ ಮೇಡಮ್, ಇಲ್ಲಿ ಏನ್ ಗೊತ್ತಾ, ನಾವು ಕೇಳೋದು ಇಷ್ಟೇನೆ ಮೇಡಮ್, ತುಷ್ಟೀಕರಣ ಯಾಕೆ ಮಾಡಿ ಜನಗಳನ್ನ ಗಲೀಜು ಮಾಡ್ತೀರಾ? ಇಷ್ಟೇ ನಮ್ದು ಪಾಯಿಂಟ್. ತುಷ್ಟೀಕರಣ ಮಾಡಿ ಗಲೀಜು ಯಾಕೆ ಮಾಡ್ತೀರಾ? ಮೇಡಮ್ ಈಗ ಉದಾಹರಣೆ ಕೊಡ್ತೇನೆ. ನಮ್ಮ ಈಗಿನ ಏನು ಕರ್ನಾಟಕ ಸರ್ಕಾರ ನಡೆದು ಬಂದು ದಾರಿ ಚೆಕ್ ಮಾಡಿ, ಇವತ್ತೇನು ಎರಡು ಬಾರಿ ಬಂದ್ರು, ಚೆಕ್ ಮಾಡಿ ಪ್ರತಿಯೊಂದಲ್ಲೂ ಕೂಡ ಅವ್ರಿಗೆ ಒಂದು ತುಷ್ಟೀಕರಣ ಮಾಡ್ತಾ ಹೋದಾಗ ನೋಡಿ ಈಗ ಅವರ ಒಂದು ಏನು ಸ್ಕೂಲ್ ಎಜುಕೇಶನ್ ಸಂಬಂಧಪಟ್ಟ ಹಾಗೇನೆ ಇಲ್ಲ, ಎಜುಕೇಶನ್ ಸಂಬಂಧಪಟ್ಟ ಅಲ್ಲ ಅದಲ್ಲ, ಎಜುಕೇಶನ್ ಸಂಬಂಧಪಟ್ಟಿದ್ದ ಹಾಗೇನೆ ಫಂಡಿಂಗ್ ಬೇಕಾದಷ್ಟು ಹೋಯ್ತು. ಯಾವುದಕ್ಕೆ? ನಿಮ್ಮ ಒಂದು ಅಲ್ಪಸಂಖ್ಯಾತರ ಪ್ರಾಧಿಕಾರಕ್ಕೆ, ಹಿಂದೂಗಳು ಪ್ರಾಧಿಕಾರ. ಹೌದು, ಗೊತ್ತಿಲ್ಲ ಸರ್. ಡಿಪಾರ್ಟ್ಮೆಂಟ್ ಒಬ್ಬರಿಗೆ ಕೊಡ್ತೀರಾ ನೀವು? ಅನಂತ್ ನಾಯ್ಕ್ ಅವರು ಕೇಳಿಸ್ತಿದ್ಯಾ ಸರ್? ಮೇಡಮ್ ಕೇಳಿಸ್ತಾ ಇದೆ. ನಮಸ್ಕಾರ, ಹೇಳಿ. ಏನು ಮುಖ ಎಲ್ಲ ಹಿಂಗ್ ಮಾಡ್ಕೊಂಡು ಹಂಗ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ರಪ್ಪ, ಬಾಳ ಗಿಮಿಕ್ಗಳ ನಾನು ನೋಡ್ತಾ ಇದ್ದೆ. ಇಲ್ಲ ಮೇಡಮ್. ಏನ್ ಮದ್ವೆಗೆ ಹೋಗಿದ್ರಾ ಮೇಡಮ್? ಹೇಳಿ. ಆಲ್ರೈಟ್, ಫುಲ್ ಅವ್ರ ಪಂಚೆ ಇದು ಎಲ್ಲ ಹಾಕೊಂಡು ಒಳ್ಳೆ ಮದ್ವೆ ಗಂಡು ರೆಡಿ ಆದಂಗೆ ಆಗಿದ್ದಾರೆ. ಅದಕ್ಕೆ ಮದ್ವೆಗೆ ಹೋಗಿದ್ದೀರಾ ಅಂತ ಕೇಳಿದೆ. ಇಲ್ಲ ಮೇಡಮ್, ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದೀನಿ. ಆಯ್ತು ಸರ್. ಈಗ ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿ, ಅರಿಶಿಣ, ಕುಂಕುಮ ಈ ರೀತಿ ಒಂದು ಧರ್ಮದ ಸಂಕೇತವಾಗಿ ಕನ್ನಡವನ್ನು ಕಟ್ಟಿ ಹಾಕಿ ನಮ್ಮನ್ನ ನಾವು ಅದರಲ್ಲಿ ಪಾಲ್ಗೊಳ್ಳದಂತೆ ಮಾಡಿಬಿಟ್ಟಿರಲ್ಲ ಅಂತ ಈ ಹಿಂದೆ ಒಂದು ಸ್ಟೇಟ್ಮೆಂಟ್. ಈಗಲೂ ಚಾಮುಂಡೇಶ್ವರಿಯ ಮೆರವಣಿಗೆ ಅಂಬಾರಿ ಅಂತ ನಾಡ ಹಬ್ಬವನ್ನು ಒಂದು ಧರ್ಮಕ್ಕೆ ಸೀಮಿತವಾಗಿರುವಾಗ ನನ್ನನ್ನು ಅಲ್ಲಿ ಸೇರಿಸಿ ನನ್ನನ್ನು ಅದರ ಒಳಗಡೆ ಕಟ್ಟಿ ಹಾಕಿದಿರಲ್ಲ ಅಂತ ಯಾಕೆ ಅನಿಸ್ತಿಲ್ಲ ಅನ್ನೋದು ಜನರ ಪ್ರಶ್ನೆ. ಲೇಖಕಿ ಬಾನು ಮುಷ್ತಾಕ್ ಅವರ ಹೇಳಿಕೆಯನ್ನ ನಾವು ಸ್ವಲ್ಪ ವಿಶಾಲ ಅರ್ಥದಲ್ಲಿ ನೋಡ್ಬೇಕು ಅಂತಂದ ಹೇಳಿ ಅನ್ಸುತ್ತೆ. ಅವರು ದೇಶ, ಭಾಷೆ, ನಾಡು ಅಂತಂದೇಳಿ ಪ್ರಶ್ನೆ ಬಂದಾಗ ನಾವು ಬರೀ ಅದನ್ನ ಪೂಜೆ ಅದಷ್ಟಕ್ಕೆ ಸೀಮಿತಗೊಳಿಸದೆ ಅದನ್ನು ವಿಶಾಲ ಅರ್ಥದಲ್ಲಿ ಅಭಿವೃದ್ಧಿ, ಪ್ರಗತಿ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಬರೀ ಪೂಜೆ, ಕುಂಕುಮ ಅಷ್ಟಕ್ಕೆ ಸೀಮಿತ ಆಗದೆ ಅದರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ಬೇಕು ಅನ್ನೋಂಥ ವಿಶಾಲ ಅರ್ಥದಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಹಾಗಂದ ತಕ್ಷಣ ಅವರು ದೇವರು ವಿರುದ್ಧವಾಗಿ ಮಾತನಾಡಿದ್ದಾರೆ ಅಥವಾ ಆಚರಣೆಗಳ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತಂದೇಳಿ ಏನ್ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ, ಅದು ಸರಿಯಾದಂತದ್ದಲ್ಲ. ಅದೇ ಪ್ರಶ್ನೆ ನಾನು ಕೇಳ್ತೀನಿ ಸರ್. ನಾಡ ಹಬ್ಬ ಚಾಮುಂಡೇಶ್ವರಿ ಹಿಂದೂಗಳ ನಂಬಿಕೆಯಂತೆ ಚಾಮುಂಡೇಶ್ವರಿಯ ಮೆರವಣಿಗೆ, ಅಂಬಾರಿ, ಅದಕ್ಕೆ ಪುಷ್ಪಾರ್ಚನೆಗೆ ಮಾತ್ರ ಸೀಮಿತವಾಗಿ ಸಂಕುಚಿತಗೊಳಿಸಿದಂಗಾಗಲ್ವಾ? ನಾಡ ಹಬ್ಬ ಬರೀ ಬ್ರಾಹ್ಮಣರ ಹಬ್ಬ, ಒಕ್ಕಲಿಗರ ಹಬ್ಬ, ಲಿಂಗಾಯತರ ಹಬ್ಬ ಅಥವಾ ಇನ್ನೊಂದು ಯಾವ್ದೋ ಜಾತಿಗಳ ಹಬ್ಬ ಅಂತಂದಲ್ಲ. ಕರ್ನಾಟಕದೊಳಗಡೆ 7-8 ಕೋಟಿ ಜನ ಇದೀವಿ, 10-12 ಧರ್ಮಗಳಿದಾವೆ, ನೂರಾರು ಆಚರಣೆ ನಂಬಿಕೆಗಳಿದಾವೆ. ಇವರೆಲ್ಲರೂ ಸೇರ್ಕೊಂಡು ನಾಡಿನ ಜನರು, ನಾಡಿನ ಹಬ್ಬ ಇದು. ಹಾಗಾಗಿ ನಾಡಿನ ಹಬ್ಬವನ್ನ ಅಲ್ಲ ಸರ್, ಈ ನಾಡಿನ ಹಬ್ಬವನ್ನ ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾಡಿರುವಂತಹ ಸಂಕುಚಿತವಾದಂತಹ ಆಚರಣೆಗೆ ಅವರು ಅಂತ ವಿಶಾಲ ಭಾವನೆ ಇರುವಂತವರು ಬರೋದು ಒಂಥರ ಅವರ ಭಾವನೆಗಳಿಗೆ ವಿರುದ್ಧವಾದದ್ದಲ್ವಾ ಸರ್? ಇಲ್ಲ, ಇದು ನಾಡಿನ ಹಬ್ಬ. ಇದು ಒಂದು ಸಂಕುಚಿತವಾದಂತ ಧರ್ಮದ ನಂಬಿಕೆ ಆಚರಣೆಯ ಕಾರ್ಯಕ್ರಮ ಅಲ್ಲ. ಇದು ಅಲ್ಲ, ಇದು ನಾಡ ಹಬ್ಬ ಸರ್. ನೀವು ನಾಡ ಹಬ್ಬವನ್ನ
ನಾಡ ಹಬ್ಬವನ್ನ ಹಿಂದೂ ಧರ್ಮದ ದೇವತೆ ಚಾಮುಂಡೇಶ್ವರಿಯ ಮೆರವಣಿಗೆಯ ಮೂಲಕ ಆರಂಭಿಸುವ ಕಾರ್ಯಕ್ರಮಕ್ಕೆ ಇವರು ಉದ್ಘಾಟನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ನಾಡ ಹಬ್ಬವನ್ನ ಒಂದು ಧಾರ್ಮಿಕ ಗುರುತಾಗಿ, ಒಂದು ಧಾರ್ಮಿಕ ಆಚರಣೆಯಾಗಿ ಸಂಕುಚಿತಗೊಳಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬೇಕಲ್ಲ. ಮತ್ತೆ ನೋಡಿ, ಇದು ನಾಡಿನ ಹಬ್ಬ, ನಾಡಿನ ಎಲ್ಲಾ ಧರ್ಮೀಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಿಂದಿನಿಂದನೂ ಕೂಡ ಅದಕ್ಕೊಂದು ಪರಂಪರೆ ಇದೆ. ಟಿಪ್ಪು ಅವರು, ನಿಸಾರ್ ಅಹಮದ್ ಅವರು, ಮಿರ್ಜಾ ಇಸ್ಮಾಯಿಲ್ ಅವರನ್ನು ಹಿಡಿದು ನೀವ್ ಯಾಕೆ ಇವತ್ತು ಬರೀ ಕೂಡ ಇಡೀ ಮುಸಲ್ಮಾನರದೇ ಮೈಸೂರಿನ ಈ ಹೇಳ್ತೀರಿ? ದಸರಾವನ್ನ ಬಹಳಷ್ಟು ಜನ ಬಂದು ಎಲ್ಲಾ ಹೋಗಿದ್ದಾರೆ. ಧರ್ಮದವರು ಸೇರ್ಕೊಂಡು ಸಕ್ಸಸ್ ಮಾಡ್ತಾರೆ. ಬಂದೆ ನಿಮ್ ವಿಷಯಕ್ಕೆ ಬಂದೆ. ಇದನ್ನ ಕೆಲವರು ಇಲ್ಲ ಮುಸ್ಲಾಮರು ಇದ್ರ ಭಾಗಿನೇ ಆಗ್ಬಾರ್ದು, ಇದ್ರಲ್ಲಿ ತೊಡಸ್ಕೊಳ್ಳೇಬಾರ್ದು, ಇದರಲ್ಲಿ ಬರಬಾರ್ದು ಅನ್ನುವಂತ ಕಟ್ಟಪ್ಪಣೆಯನ್ನು ಕೊಡ್ತಾ ಇರೋದು ಇದು ಧರ್ಮ ವಿರೋಧಿಯಾದಂತ ನಡೆಯಾಗುತ್ತೆ. ಭಾರತದ ಸಂವಿಧಾನದ ಆರ್ಟಿಕಲ್ 25 ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬಹಳ ಕ್ಲಿಯರ್ ಆಗಿ ಬರ್ತಿದ್ದಾರೆ. ಧರ್ಮ, ನಂಬಿಕೆ ಅವರವರ ಆಚರಣೆ. ಅದು ಮೇಡಮ್ಗೆ ಇಷ್ಟ ಇದೆ, ಅವರಿಗೆ ಸರ್ಕಾರ ಆಹ್ವಾನ ಕೊಟ್ಟಿದೆ, ಸರ್ಕಾರ ಅಧಿಕೃತವಾಗಿ ಅವರಿಗೆ ಒಂದು ಗೌರವ ಕೊಡ್ತಾ ಇದೆ. ಆ ಗೌರವದ ಭಾಗವಾಗಿ ಅದರಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದಾರೆ. ಇವರೇ ಹೋಗಿ ಅಲ್ಲಿ ಆಚರಣೆಯನ್ನ